ಹಾಯ್ ಫ್ರೆಂಡ್ಸ್, ಮಂಚಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ವ್ಲಾಗು, ಇವತ್ತಿನ ರೊಟೀನ್ ಏನಂತ ನೋಡ್ಕೊಂಬರೋಣ. ನಾನು ಇಲ್ಲಿ ಬೆಳಗ್ಗೆ 3 ಗಂಟೆಲಿದ್ದ ವ್ಲಾಗ್ ಸ್ಟಾರ್ಟ್ ಮಾಡಾಕ್ತೀನಿ. ಬೆಳಗ್ಗೆ 3 ಗಂಟೆಲಿದ್ದ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ಅಂದ್ರೆ, ಇವತ್ತು ಶನಿವಾರ ತುಳಸಿಗೇರಿ ಆಂಜನೇಯಗ ಶ್ರಾವಣ ಶುಕ್ರವಾರ ಅಲ್ಲ, ಹಾಗಾಗಿ ನಾನು ಇವತ್ತು 3 ಗಂಟೆಗೇ ಎದ್ದೀನಿ. 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಜಳಕ ಮಾಡಿ ಇವಾಗ ನಮ್ಮ ಫ್ರೆಂಡ್ಸು ಬರ್ತೀನಿ ಅಂತ ಹೇಳಿದಾರೆ. ನಮ್ಮ ಫ್ರೆಂಡ್ಸ್ ಕೂಡ ನಾವು ತುಳಸಿಗೇರಿ ಆಂಜನೇಯಗ ಶ್ರಾವಣಕ್ಕೊಮ್ಮೆ, ಇಲ್ಲಿ ತುಳಸಿಗೇರಿ ಆಂಜನೇಯಗ ಶನಿವಾರಕ್ಕೊಮ್ಮೆ ಕಾಲ್ನಡಿಗೆ ನಡೀತಾರಂತೆ. ಹಂಗಾಗಿ ನಾನು ಅವ್ರ ಜೊತೆ ಕಾಲ್ನಡಿಗೆ ನಡೆದ್ರೆ ಆಯ್ತು ಅಂತಂದು ನಾನು ಅವ್ರ ಹೊಂಟೀನಿ. ಫಸ್ಟ್ ಟೈಮ್ ನಾನು ಕಾಲ್ನಡಿಗೆ ಹೋಗ್ತಾ ಇರೋದು. ಎಲ್ಲಿ ಯಾವ್ದವ್ರಿಗೂ ಕಾಲ್ನಡಿಗೆ ಹೋಗಿಲ್ಲ. ಹಾಗಾಗಿ ನಾನೀಗ ಕಾಲ್ನಡಿಗೆ ಹೋದಾಯ್ತು ಅಂತಂದು ಏನೋ ಒಂದು ಮನಸ್ಸಿನಾಗ ಅಂದ್ಕೊಂಡು ಕಾಲ್ನಡಿಗೆನ ಹೊಂಟೀನಿ. ನೋಡಿ, ಇನ್ನೂ ನಮ್ಮ ಮನೆಯವರು ಎಷ್ಟೊಂದು ಕತ್ಲೈತೆ ಗೊತ್ತಾ. ನಮ್ಮ ಮನೆಯವರು ನಮ್ಮ ಸಾನ್ವಿ ಮಲ್ಕೊಂಡಾರ. ನಿನ್ನ ಕತ್ಲ ತೋರಿಸ್ತೀನಿ ಬನ್ನಿ. ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ರೋಡ್ನಾಗ ಹೊಂಟೀನಿ. ರೋಡ್ನಾಗ ಹೋಗ್ಬೇಕಾದ್ರೆ ವೀಡಿಯೋ ಮಾಡಾಕತ್ತೀನಿ. ನೋಡಿ, ಅಷ್ಟೊಂದು ಕತ್ಲೈತಿ. ನಾನು ಇವಾಗ 3:50 ಆಗೈತಿ. 3:50ಕ್ಕೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಾಕತ್ತೀವಿ. ಕತ್ತಲ್ದಾಗ ಅಂದರು ಎಲ್ಲ ಜನನೂ ಹೊಂಟ್ರು. ಎಷ್ಟಿಷ್ಟು ರೋಡ್ನಾಗೆಲ್ಲ ನೋಡ್ಬೇಕು. ರೋಡ್ನಾಗ ಸಿಕ್ಕಾಪಟ್ಟೆ ಜನ ಹೊಂಟ್ರ. ನಮ್ಮ ಫ್ರೆಂಡ್ಸು ಆ ಕಡೆಲಿದ್ದ ಬರ್ತಾರಲ್ಲ, ನಾನು ಇಲ್ಲಿ ಹೊಂಟೀನಿ. ಬನ್ನಿ, ನಮ್ಮ ಫ್ರೆಂಡ್ಸ್ ಮನೆಯಿಂದ ಅವ್ರ ಜೊತೆನ ಜರ್ನಿನ ಕಂಟಿನ್ಯೂ ಮಾಡೋಣ. ಎಲ್ಲ ವೈರಲ್ ಆಗಲ್ಲ, ಸ್ವಲ್ಪ ಇಲ್ಲಿ ಇದಕ್ಕೂ ಹೋಗ್ತಾರಂತಲ್ಲ, ಇದು ಯಾವ್ದು ಮಳೆಪ್ಪಜ್ಜನ ಗುಡಿ ಅಲ್ಲಿ ಐತದ. ನಾಳೆಗೆ ಬರ್ತೀನಿ, ಹೋಗು 6ಕ್ಕೆ. ಅವೆಲ್ಲವ ಇಲ್ಲ, ನಾಳೆಗೆ ಗ್ಯಾರಂಟಿ ಹೇಳ್ತೀನಿ 6ಕ್ಕೆ. 5:30, 6ಕ್ಕೆ. ನಾಳೆ ಸಂಡೇ ಬರ್ತೀನಿ ನಾ ಡ್ಯೂಟಿಗೆ ಬರ್ತೀನಿ, ಕೆಲ್ಸಕ್ಕೆ ಬರ್ತೀನಿ. ಮತ್ತು ಸೂಟಿ ಮಾಡ್ತೀನಿ ಅಂದ್ರೆ ಇವತ್ತು ಸೂಟಿ ಮಾಡಿದ್ರ ನಾಳೆ ಇಲ್ಲ. ನಾನು ಮನ್ಯಾಗ ಇರ್ತೀನಿ, 2 ದಿನ ಸೂಟಿ ಮಾಡ್ತೀನಿ. ಇಲ್ಲಿ ಮುಂದ್ಗಡೆ ಸಣ್ಣ ಸಣ್ಣ ಹುಡುಗಿಯರು, ಈಗ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಅದವನು. ಅಷ್ಟು ಸಣ್ಣ ಸಣ್ಣ ಹುಡುಗಿಯರು, 7ನೇ ಕ್ಲಾಸ್ ಇಲ್ಲಾಂದ್ರೂ ಹಬ್ಬ ಬಂದರೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಅದರನು ಹುಡುಗಿಯರು. ಆ ಥರ ಸಣ್ಣ ಹುಡುಗಿಯರು ಮುಂದ್ಗಡೆ ಹೊಂಟಾರ. ನಮ್ಮ ಹಿಂದ್ಗಡೆ ಇದ್ದವರು ಹಿಂದ್ಗಡೆ ಇದ್ದವರು ಮುಂದ್ಗಡೆ ಹೋದ್ರು. ಅಷ್ಟೊಂದು ಸ್ಪೀಡಾಗಿ ನಡೀತಾರೆ. ಆಮೇಲೆ ಇಲ್ಲಿ ಸಣ್ಣ ಸಣ್ಣ ಹುಡುಗರು ಸಹ ಹೋಗ್ವ, ಸಣ್ಣ ಸಣ್ಣ ಹುಡುಗರು. ಇನ್ನು ನಾನು ಅಲ್ಲಿ 3:30ಗೆ ಹೋಗಿ ಅಲ್ಲಿ 3:50ಕ್ಕೆ ಹೋಗಿ ನಾನು ಅಲ್ಲಿ ರೋಡ್ನಾಗ ಅಲ್ಲಿ ಜನ ಹೋಗೋದು ನೋಡಿದ್ರೆ ನನಗೆ ಹಚ್ಚಾರ ಅನ್ಸಾಕತ್ತಿದ್ರೆ. ಯಾಕಂದ್ರೆ ಅಷ್ಟೊಂದು ಜನ, ನಾನು ಅವಾಗ ವಿಡಿಯೋ ಮಾಡ್ಬೇಕಂದ್ರೆ ನೆನಪೇ ಬರಲಿಲ್ಲ. ಅಷ್ಟೊಂದು ಜನ ಹೊಂಟಿದ್ರು. ಯಾಕಂದರೆ ನಾನೆಲ್ಲ ಒಬ್ಬಳೇ ಬಂದಿದ್ದಿಲ್ಲ, ಅದು ಒಂದು ಭಯ ಆಗತ್ತಿತ್ತು. ಇಷ್ಟು ಕತ್ತಲ್ದಾಗ ಹೊಂಟೀವಿ ನಾವು. ನಾವು ಇವಾಗ ತುಳಸಿಗೇರಿಗೆ ರೀಚ್ ಆದ್ವಿ. ನೋಡಿ, ಗುಡಿ ಎಷ್ಟು ಚೆನ್ನಾಗಿ ಕಾಣಿಸಾಕತ್ತೈತಿ. ಈ ಥರ ಬೆಳಗ್ಗೆನೇ ದೇವ್ರನ್ನ ದರ್ಶನ ಮಾಡ್ಬೇಕಂದ್ರೆ ಪುಣ್ಯ ಮಾಡಿರಬೇಕು. ಪುಣ್ಯ ಅಂತಂದ್ರೆ ಬೆಳಗ್ಗೆ ಹೇಳಿರ್ತಾರ ರಥ ಮಾಡಿರಿ ಆ ಥರ ಅಂತಂದು. ಆದ್ರೆ ತುಳಸಿಗೇರಿಗೆ ನಾನು ಎಲ್ಲ ಫಸ್ಟ್ಗೆಲ್ಲ ತುಳಸಿಗೇರಿ ಹನುಮಪ್ಪ ಅಂತಂದು ಹೇಳ್ತಿದ್ರು. ನಾನು ಎಲ್ಲಿ ಬರ್ಬೋದು ಅಂತಂದು. ಆಮೇಲೆ ಅಲ್ಲೊಂದು ನಿಡ್ಗುಂದಿತ್ತು, ಅಲ್ಲೊಂದು ಐತಿ, ಅದು ಅಷ್ಟೊಂದು ನೆನಪು ಬರೋಲ್ಲ. ಅಲ್ಲಿ ನಾನು ಅದೇ ತುಳಸಿಗೇರಿ ಹನುಮಪ್ಪ ಮಾಡಿದ್ದೆ. ಬಟ್ ಅದು ತುಳಸಿಗೇರಿ ಹನುಮಪ್ಪ ಅಲ್ಲ, ಇದು ತುಳಸಿಗೇರಿ ಹನುಮಪ್ಪ. ಎಲ್ಲರೂ ಕೇಳ್ತಿದ್ರು ತುಳಸಿಗೇರಿ ಹನುಮಪ್ಪ ನೋಡಿರಾ ಅಂತಂದು. ನಾವು ನೋಡಿದ್ದಿಲ್ಲ. ಇಲ್ಲೆಲ್ಲ ಫೋಟೋ ತಕ್ಕೊತ ಹೊಂಟಿದ್ವಿ. ನಾವು ತುಳಸಿಗೇರಿ ಬಂದ್ವಿ. ಅನಿಸ್ತಿಲ್ಲ ನೋಡಿ, ಅಲ್ಲಿಗೆ ಕೆಫೆ ತುಳಸಿಗೇರಿ ಬೋರ್ಡು. ಇದು ಹೋಟೆಲ್ ಐತಿ. ಇಲ್ಲಿ ಗುಡಿ ಹತ್ರನೂ ಒಂದು ದೊಡ್ಡ ಹೋಟೆಲ್ ಐತಿ. ಆ ಹೋಟೆಲ್ ಸಹ ತೆಗ್ದಿಲ್ರಿ. ಯಾಕಂದರೆ ಎಷ್ಟು ಬೆಳಗ್ಗೆ ಯಾಕೆ ಹೋಟೆಲ್ ತೆಗಿತಾರೋ ಅವರು, ಇನ್ನೂ ಲೇಟಾಗಿ ಹೋಟೆಲ್ ತೆಗಿತಾರೆ. ನಾವು 4 ಗಂಟೆಗೆ ಬಿಟ್ಟವರು. ಇಲ್ಲಿ 5:50 ಆಗಿತ್ತು ಗುಡಿ ಹತ್ರ ಬರತ್ಲೇನ. ಅಷ್ಟು ಸ್ಪೀಡೇ ಬಂದ್ರಿ. ಬರಬೇಕಾದ್ರೆ ನಮಗೇನು ಅನ್ನಿಸ್ಲಿಲ್ಲ. ಕಾಲು ನೋವು ಅದು ನೋವು ಅಂತಂದು ಏನೂ ಅನ್ನಿಸ್ಲಿಲ್ಲ. ಯಾವಾಗ ಗುಡಿ ಹತ್ರ ಹೋದ್ವಿಲ್ಲ ಅವಾಗ ಕಾಲು ನೋವು ಅನ್ಸಕತ್ತಿದ್ದು. ನೋಡಿ, ಬಂದ ತಕ್ಷಣ ಈ ಥರ ದುರ್ಬಾಗ್ಲೈತಿ, ಶ್ರೀ ಮಾರುತೇಶ್ವರ ತುಳಸಿಗೇರಿ ಅಂತಂದು. ಬನ್ನಿ, ಇಲ್ಲಿ ಕಾಯಿ ಕರ್ಪೂರನ ತೊಗೊಂಡು ಮುಂದೆ ದೇವ್ರ ದರ್ಶನ ಮಾಡೋಣ. ಆಮೇಲೆ ಇನ್ನೊಂದು ರೇಟ್ ರೀ. ನಮ್ಮ ಕಡೆ ಎಲ್ಲ ಕಾಯಿ ಸಿಕ್ಕಾಪಟ್ಟೆನ ರೇಟ್ ಅದಾವ. ಬಟ್ ಇಲ್ಲಿ 10 ರೂಪಾಯಿಗೊಂದು 15 ರೂಪಾಯಿಗೊಂದು ದೊಡ್ಡ ಇಲ್ಲಿ ಕಾಣಿಸ್ತಾವಲ್ಲ, ಇದು ಎಲ್ಲ ದೊಡ್ಡ ಕಾಯಿ ಅದಾವೆ. ಇವೆಲ್ಲ 15 ರೂಪಾಯಿಗೊಂದು ಕಾಯಿ ಅಂತ ಹೇಳಕತ್ತಿದ್ರು. ಆಮೇಲೆ ಆ ಕಡೆ
ಚಿಕ್ಕ ಚಿಕ್ಕ ಅದಾವ, ಇಲ್ಲಿ ಕಾಣಿಸ್ತಾವಲ್ಲ ಈ ಥರ ಚಿಕ್ಕ ಚಿಕ್ಕ ಅದಾವ. ಚಿಕ್ಕವೆಲ್ಲ 10 ರೂಪಾಯಿ ಅಂತ ಹೇಳಕತ್ತಿದ್ರು. ನಂಗೆ ಅದನ್ನ ನೋಡಿನ ಆಶ್ಚರ್ಯ ಆಗಕತ್ತೈತಿ. ಯಾಕಂದ್ರೆ ನಮ್ಮ ಕಡೆ ಕಾಯಿ ರೇಟ್ ಜಾಸ್ತಿ ರೀ, 25, 30 ಈ ಥರ. ಆಮೇಲೆ ಕನಗೇರಿಗೆ ಉಳ್ಗಮ್ಗೆ ಹೋಗ್ತೀವಲ್ಲ ಅಲ್ಲೆಲ್ಲನೂ ರೇಟ್ ಜಾಸ್ತಿ. 5 ರೂಪಾಯಿ ಕಾಯಿ, 60 ರೂಪಾಯಿ ಕಾಯಿ ಅಂತಂದು ಹೇಳ್ತಿರ್ತಾರೆ. ಜೋಡಿ ಕಾಯಿ ಕೊಂಡು ತೊಗೋತೀವಲ್ಲ, ಆಮೇಲೆ ಹಂಗಾಗಿ ರೇಟ್ ಜಾಸ್ತಿನೇ ಇದ್ವು. ನನಗೆ ಗುಡಿ ಹತ್ರ ಹೋಗೋಣ. ಗುಡಿ ಹತ್ರ ಹೂವು ಅವೆಲ್ಲನೂ ರೆಡಿ ಮಾಡಿದ್ರು. ಹೂವು ತೊಗೊಳೋದು ಒಂದು ಖುಷಿ ಅಲ್ರಿ ಹೂವು. ಆಮೇಲೆ ಈಗ ಶ್ರಾವಣ ಬಂತಲ್ಲ, ಶ್ರಾವಣಕ್ಕೂ ಹೂವು ರೇಟು ಜಾಸ್ತಿನೇ. ನಡಿ ಆಲ್ರೆಡಿ ಕೆಲವು ಜನ ಬಂದು ಇಲ್ಲಿ 2 ಗಂಟೆಲಿದ್ದಾನ ಸ್ಟಾರ್ಟ್ ಮಾಡ್ತಾರಂತೆ. ಆಮೇಲೆ 2 ಗಂಟೆ ನಡ್ಕೊಂಬಪ್ಪ ಅಂದ್ರು ಹೆಂಗೆ ಕೊಡ್ತಾರ, ಫಾಸ್ಟ್ ನಡೆಯೋರು ಒಂದು ತಾಸ್ನಾಗ ತುಳಸಿಗೆರೆ ಬರ್ತಾರಂತೆ. ಇಲ್ಲಿ ಬಾಗಲಕೋಟ್ಲಿದ್ದ ತುಳಸಿಗೆರೆ 12 ಕಿಲೋಮೀಟ್ರ್ ಐತಿ. 12 ಕಿಲೋಮೀಟ್ರ್ ನಾವು 2 ತಾಸು ನಡೆದೀವಿ. ನಾವು ಸ್ಲೋ ಬಂದ್ವಿ. ಅವರು ಇನ್ನೊಬ್ಬ ಅಕ್ಕದ ನಮ್ಮ ಜೊತೆ ಇನ್ನೊಬ್ಬ ಅಕ್ಕ ಬಂದಿದ್ಲು. ಆ ಅಕ್ಕ ಹೇಳಕತ್ತಿದ್ಲು, ನಾವು ಸ್ಪೀಡ್ ಆಗೋದು ಅಂದ್ರೆ 1 ತಾಸನೇ ಹೋಗ್ತೀವಿ, ನಿಮ್ಮ ಜೊತೆ ಬಂದ್ರೆ ಲೇಟಾಗಿ ಹೊಂಟೀನಿ ನಾನು ಅಂತಂದು ಹೇಳಕತ್ತಿದ್ರು. ಯಾಕಂದ್ರೆ ಅವರು ಪ್ರತಿ ವರ್ಷ ಹೋಗ್ತಾರಲ್ಲ, ಜಲ್ದಿನ ಹೋಗ್ತಾರಂತೆ. ಯಾಕಂದ್ರೆ ನಮ್ಗೆ ನಡೆದು ಅಭ್ಯಾಸ ಇಲ್ಲಲ್ಲ, ಹಂಗಾಗಿ ನಾನು ಸ್ಲೋ ಆಗಿ ಹೋಗಕತ್ತಿದ್ನೆ. ಅವರು ಅದನ್ನೇ ಹೇಳಕತ್ತಿದ್ರು, ನಾವು ನಿಮ್ಮ ಜೊತೆ ಹೋಗಕತ್ತೀವಿ ಸ್ಲೋ ಹೊಂಟೀವಿ, ಇಲ್ಲಾಂದ್ರೆ ಫಾಸ್ಟಾಗಿ ಹೋಗಿ 1 ತಾಸ್ನಾಗ ಮುಗ್ತೀವಿ ಅಂತಂದು. ನಾವು ಬರೋಕನ ನಾವು ಬಂದು ಇಲ್ಲಿ ಕಾಯಿ ಕರ್ಪೂರ ಮಾಡತ್ತೀವಿ. ಪೂಜೆ ಸ್ಟಾರ್ಟ್ ಆಗ್ತೀವಿ. ನೋಡಿ ಗುಡಿಯಾಗ ಎಷ್ಟೊಂದು ಜನ ಅದಾರ, ಸಿಕ್ಕಾಪಟ್ಟೆ ಜನ ಅದಾರಿ. ನಾನು ಏನೋ ಎಲ್ಲೋ ಒಂದು ಸ್ವಲ್ಪ ಜನ ನಡ್ಕೊಂಡು ಹೋಗೋರೇನೋ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಜನ ಸಿಕ್ಕಾಪಟ್ಟೆನೋ. ನಾವು ಆ ಜನ ನಡ್ಕೊಂಡು ಬರೋಕ್ಕಿಂತ ಸಣ್ಣ ಸಣ್ಣ ಮಕ್ಕಳು ನಾವು ಹೋಗೋಣ ಪೂಜೆ ಮಾಡಕತ್ತಿದ್ರು. 6 ಗಂಟೆಗೆ ಪೂಜೆ ಮಾಡ್ತಾರಂತೆ. ನಾವು ಒಳಗೆ ಹೋಗಿ ಕಾಯಿ ಕರ್ಪೂರ ಪೂಜೆ, ಅದೊಂದು ನಮ್ಮ ಪುಣ್ಯ ಹೋದ ತಕ್ಷಣ ಪೂಜೆ ಸಿಗ್ತಾಯಿಲ್ಲ. ಆಮೇಲೆ ಒಳಗಡೆ ಹೋಗಿ ದರ್ಶನ ಮಾಡೋಕ್ಕೂ ಲೇಟ್ ಆಗಲಿಲ್ಲ ರೀ. ಎಷ್ಟು ಜಲ್ದಿನ ದರ್ಶನ ಮಾಡ್ಕೊಂಬಂದ್ವಲ್ಲ ಅಂತಂದು ಅನ್ಸಾಗತ್ತಿತ್ತು. ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ತಿರ್ಗಾ ಒಳ್ಳೆ ಹೋಗ್ಬೇಕಾದ್ರೆ ಕಾಲ್ನಡಿಗೆಲಿ ಹೋಗಲ್ಲ, ಒಳ್ಳೆ ಹೋಗ್ಬೇಕಾದ್ರೆ ಆಟೋ ಬಂದು ಮನೆಗೆ ಹೋಗಿ ರೆಡಿಯಾಗಿ ಮತ್ತೆ ತಿರ್ಗಿ ಇವತ್ತು ಆಗಸ್ಟ್ 15 ಇರೋ ಕಾರಣಕ್ಕಾಗಿ ನಮ್ಮ ಸಾನ್ವಿ ಡ್ಯಾನ್ಸ್ ಮಾಡಿದ್ಲು. ಡ್ಯಾನ್ಸ್ ನೋಡೋಕೆ ಬಂದಿದ್ವಿ. ಚಿಕ್ಕ ಚಿಕ್ಕ ಮಕ್ಕಳು ತುಂಬಾ ಚೆನ್ನಾಗಿ ಭಾಷಣ ಮಾಡೋಕತ್ತಿದ್ವು. ಆ ಭಾಷಣನ ಕೇಳೋಣ ಮುಗ್ದಿಲ್ಲ. ಅಲ್ಲಿ ಎಲ್ಲಾರು ಕರೆಕ್ಟಾಗಿ ಹೇಳಕತ್ತಾರ. ಒಂದು ಭಾಷಣ ಹೇಳಿದ್ರ ನಮ್ಮ ಟೀಚರ್, ಆ ಭಾಷಣ ಹೇಳಕತ್ತಾರ. ಅಲ್ಲಿ ಎಲ್ಲರೂ ಕರೆಕ್ಟ್ ಹೇಳಕತ್ತಾರ. ಹುಡುಗರ ಆಗ್ಲಿ ಜೈ ಮಂಗಾರಾತ್. Very good. That was lovely, my dear Rupa. Let's welcome our UKG letter stars to the stage. They are ready to share a few words about Independence Day. Let's give them a big round of applause. Now I would like to invite ಡ್ಯಾನ್ಸ್ ಮಾಡೋಡ್ರಲ್ಲಿ ಯಾವಾಗಿನ
ನಾವಲ್ಲ ಕೆಲ್ಸಕ್ಕೆ Next we have ಎಲ್ಲರೂ ಯಾರು ಬಂದಿಲ್ಲ ಅವರ ಇಬ್ಬರು ಬಂದಾರ Next be ready. Lakshmi Chirayu Siddharth. Good morning to all. My name is Yeshwar. I am studying in UKG class. Today is very happy. It's our Independence Day. India celebrating Independence Day every year on 16 August 1947. Our country became free from British rule. We thank all the freedom fighters Bhagat Singh, Subhash Chandra Bose, and many others who sacrificed their lives love India. Thank you.
ನಾನು ನಮ್ಮ ಸಾನ್ವಿದೆಲ್ಲ ಡ್ಯಾನ್ಸ್ ಮುಗಿಸ್ಕೊಂಡು ತಿರ್ಗಾ ಇಲ್ಲಿ ನಾನು ಕೆಲಸ ಮಾಡ್ತೀವಲ್ಲ ಅಲ್ಲಿ ಬಂದು ಕೊಟ್ಟಿದ್ದಾರೆ, ಶವ್ ಕೊಟ್ಟಿದ್ದಾರೆ, ಜೋಳ ಮಂಡಕ್ಕಿ ಕೊಟ್ಟಿದ್ದಾರೆ. ಸಾಕ ನಮ್ಮ ಅಕ್ಕ ತಿಂತಿದ್ದಾಳೆ, ನಾನು ತಿಂತಿದ್ದೇನೆ. ನಮ್ಮ ಅಕ್ಕಗ ಬಾಬಿ ಹೊಳ್ಳಿ ನೋಡುತ್ತಿದ್ದಾರೆ, ನನಗೆ ಶಾಂತನ ನೋಡುತ್ತಿದ್ದಾಳೆ, ಅದಂಟಿ ಪಿಕ್ಕಿ ಪಿಕ್ಕಿ ನೋಡುತ್ತಿದ್ದಾರೆ. ನಂದು ಬರಕತ್ತಿದ್ರು ಯೂಟ್ಯೂಬ್ನಾಗ. ನಾನು ಅಲ್ಲಿ ನಮ್ಮ ಸಾನ್ವಿ ಧ್ವಜ ಎಲ್ಲ ಮುಗಿಸ್ಕೊಂಬರತ್ಲೆ ಇಲ್ಲಿ ಧ್ವಜನ ಹಾರಿಸಿದ್ರು. ಧ್ವಜಕ್ಕೆ ಹೋಗಿದ್ದಿಲ್ಲ, ಡ್ಯಾನ್ಸ್ ನೋಡೋಕೆ ಹೋಗಿದ್ದೆ. ಆಮೇಲೆ ಇವರೆಲ್ಲ ಮೇಲ್ಗಡೆ ಹೋಗಿ ಪೂಜೆ ಮಾಡ್ಕೊಂಬಂದು ಇಲ್ಲಿ ಜಿಲಾಬಿ ಸೇವ್ ಕೊಟ್ಟಿದ್ರಲ್ಲ ಅದನ್ನು ನಾವು ಸ್ವಲ್ಪ ಕಾಮಿಡಿ ಮಾಡ್ಕೊಂತ ತಿನ್ನಕತ್ತೀವಿ. ಜಿಲೇಬಿ 2 ಪ್ಲೇಟ್ ಕೊಟ್ಟಿದ್ದಾರೆ. ಜಿಲೇಬಿಯಲ್ಲಿ ಶೇವ್ ಶೇವ್ 2 ಪ್ಲೇಟ್ ಕೊಟ್ಟಿದ್ದಾರೆ. ಎದಕ್ಕೆ ಕೊಟ್ರ ತಿನ್ನಾಕ ಕೊಟ್ಟಾರ, ತಿನ್ನಾಕ. ಇವತ್ತೇನೈತಿ ಗೊತ್ತಿಲ್ಲ ಅವ್ರಿಗೆ. ನೀ ಹೇಳ ನೀ ಹೇಳ ಅಂಟಿ, ನೀ ಹೇಳ ಹೇಳ್ತಿಲ್ಲ. ನೀರು ಇದ್ರ ಹಾಕಿ ಬೇಡವಾ, ನಂಗೆ ಬೇಡ. ಇಲ್ಲಿ ಹೇಳ ಬೇಡ, ನಂಗೆ ಅನ್ನಕ್ಕೆ ಬರಂಗಲ್ಲ ಅದು. ನನ್ನ ಸಂದೇಕದಲ್ಲಿ ಇನ್ನೂ ಬೇಡ. ಮೊದಲು ಸೇವ್ ತಿಂತಾರೆ, ಎಲ್ಲ ಮುಗಿಸ್ತಾರೆ.